ನನ್ನ ಹೆಸರು ಮಂಜುನಾಥ್ ಅಂತ. ಒರಿಜಿನಲ್ ಫ್ರೆಶ್ ಡೆಲಿವರಿ ಪಾರ್ಟ್ನರ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಒಂದು 2 ಮಂತ್ಸಿಂದ ಕೆಲಸ ಮಾಡ್ತಾಯಿದ್ದೀನಿ. ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಡೆಲಿವರಿಯಲ್ಲೇ 10 ನಿಮಿಷ 15 ನಿಮಿಷ 20 ನಿಮಿಷ ಒಳಗಡೆ ಕಸ್ಟಮರು ಡೆಲಿವರಿ ಕೇಳ್ತಾರೆ. ಅದು ನಮ್ಮ ಕೈಲಿ ಕೊಡೋಕ್ಕಾಗಲ್ಲ. ರೋಡ್ ಟ್ರಾಫಿಕ್ ಇರುತ್ತೆ, ಒಂದು ಗಾಡಿ ಪ್ರಾಬ್ಲಮ್ಮು, ಗಾಡಿ ಬ್ಯಾಟ್ರಿ ಸಿಗೋಲ್ಲ. ಈ ಥರ ಪ್ರಾಬ್ಲಮಲ್ಲಿ ನಾವು ಅಲ್ಲಿ ಕೆಲಸ ಬಿಡೋಕ್ಕಾಗುತ್ತೆ. ಅಲ್ಲಿ ಎಮರ್ಜೆನ್ಸಿ ಇವಾಗ ಏನಾದರೂ ಆದರೂ ನಮಗೆ ಏನು ಕೇರ್ ಮಾಡಲ್ಲ. ನಮ್ಮ ಹತ್ರನೇ ಕಾಸು ಕಟ್ ಮಾಡ್ಕೊತಾರೆ. ಆರ್ಡರ್ ಡಿಲೇ ಆಯಿತು, ಅದಕ್ಕೆ ಕಾಸು ಕಟ್ ಮಾಡ್ಕೊತಾರೆ. ಈಗ 2 ತಿಂಗಳಿಂದ ಒರಿಜಿನಲ್ ಫ್ರೆಶಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. 2 ಶಿಫ್ಟ್ ಇರುತ್ತೆ. ಬೆಳಗ್ಗೆ 6ರಿಂದ ಸಂಜೆ 4 ಮತ್ತು 12ರಿಂದ ಸಂಜೆ ನೈಟ್ 10 ಗಂಟೆ ಗಂಟೆ ಶಿಫ್ಟ್ ಇರುತ್ತೆ. ಇಲ್ಲೇನಾಗಿದೆ ಅಂದರೆ ನಮಗೇನು ಪ್ರೆಷರ್ ಇಲ್ಲ. ಇಲ್ಲಿ ಆ ಶಿಫ್ಟ್ ಒಳಗಡೆ 2 ಅವರ್ ಸ್ಲಾಟ್ ಇರುತ್ತೆ. ಆ ಸ್ಲಾಟ್ ಒಳಗಡೆ ನಮ್ಗೇನು ಆರ್ಡ್ರ್ ಬರುತ್ತೋ ನಾವು 2 ಅವರಲ್ಲಿ ಆರಾಮಾಗಿ ಮಾಡ್ಬೋದು. ಮತ್ತು ಇಲ್ಲಿ 30 ನಿಮಿಷ ಇಮಿಡಿಯೇಟ್ ಆರ್ಡ್ರ್ ಅಂತಾರೆ. ಅದಕ್ಕೆ ಅವ್ರಿಗೆ ಎಮರ್ಜೆನ್ಸಿ ಬೇಕಾದರೆ 3 ಕಿಲೋಮೀಟ್ರ್ ಒಳಗಡೆ ಎಲ್ಲಿದ್ದರೂ 30 ಮಿನಿಟ್ಸ್ ಒಳಗಡೆ ಎತ್ಕೊಂಬಂದು ಕೊಡ್ತೀರಿ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಪ್ಲಸ್ ಪಾಯಿಂಟು, ನಮಗೆ ಗಾಡಿ ಕೊಡ್ತಾರೆ. ಗಾಡಿ ಬಂದು ನಾವು ರೂಟೆಲ್ಲ ಮುಗಿಸ್ಕೊಂಡು ಬಂದು ನಮ್ಮ ಮನೆಗೂ ತೊಗೊಂಡೋಗ್ಬೋದು. ಪರ್ಸ್ನಲ್ ಮನೆಗೆ ಕೊಡ್ತಾರೆ. ಮತ್ತು ಇಲ್ಲೇನಂದರೆ ಇವಾಗ ಸ್ಲಾಟ್ ಟೈಮ್ಗೆ ಆರ್ಡ್ರ್ ಬಂದಿಲ್ಲ ಅಂದರೂ ನಮಗೆ ತಿಂಗಳ ಸಂಬಳ ಕೊಟ್ಟೇ ಕೊಡ್ತಾರೆ. ಇದು ಒರಿಜಿನಲ್ ಫ್ರೆಶಲ್ಲಿ ಈ ಥರ ಕೆಲಸ ಮಾಡ್ತಾ ಇರೋದು 2 ತಿಂಗಳಿಂದ.